ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. 625 ಅನ್ನ ನೀವು ಹೇಗೆ ಅಚೀವ್ ಮಾಡಬೇಕು, ಅದನ್ನ ಅಚೀವ್ ಮಾಡಲಿಕ್ಕೆ ಹೇಗೆ ನಾವು ಹೆಲ್ಪ್ ಮಾಡ್ತೇವೆ ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತೇನೆ. ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಟಾರ್ಗೆಟ್ 625 ಅಂತ ಹಾಕಿ. ಯಾಕಂದ್ರೆ ಇದು ಕೇವಲ ನಿಮ್ಮ ಟಾರ್ಗೆಟ್ ಅಷ್ಟೇ ಅಲ್ಲ, ಇದು ನನ್ನ ಟಾರ್ಗೆಟ್ ಸಹ ಆಗಿದೆ. ಹೀಗಾಗಿ ಎಕ್ಸಾಮ್ ಹಾಲಿಗೆ ಹೋಗಿ ಬರೆಯೋ ತನಕ ನಾನು ನಿಮ್ಮ ಜೊತೆಗಿರ್ತೇನೆ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಲಿಕ್ಕೆ. ಸೊ ಹೇಗೆ ಅಚೀವ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್ 625 ಅಚೀವೇಬಲ್ ಹಾಗೆ ಆಗುವಂತಹ ಗುರಿ. ಯಾಕೆ ಹೇಳ್ತಾ ಇದ್ದೇನೆ? ಯಾಕಂದ್ರೆ ಹಿಂದಿನ ವರ್ಷ ನೋಡೋದಾದ್ರೆ ಬಹಳಷ್ಟು ಮಕ್ಕಳು 620+ ಸ್ಕೋರ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಹೀಗಾಗಿ 625ಗೆ ಮತ್ತೊಂದು 3-4 ಮಾರ್ಕ್ಸ್ಗಳು ಅಷ್ಟೇ ಎಕ್ಸ್ಟ್ರಾ ಬೇಕಾಗಿರೋದು. ಅದಕ್ಕೋಸ್ಕರ ನಾವು ಈಗಲಿಂದಲೇ ಪ್ರಿಪೇರ್ ಆದ್ರೆ ಈ 625 ಡೆಫಿನೆಟ್ಲಿ ಅಚೀವೇಬಲ್. ನಿಮ್ಮ ಮನಸ್ಸಲ್ಲಿ 1% ಡೌಟ್ ಇದ್ರೂ ಸಹ ಆಗುತ್ತೋ ಇಲ್ವೋ ಸರ್ ಅಂತ ಅದನ್ನ ತೆಗೆದುಹಾಕಿ ಸಾಧ್ಯ ಅಂತ ನಾನೇ ಹೇಳ್ತಾ ಇದ್ದೇನೆ. ಸೊ 625 ಅಚೀವ್ ಮಾಡಲಿಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ? 1 ಹೈ, 2ನೇದು ಮೀಡಿಯಮ್, 3ನೇದು ಲೋ ಎಷ್ಟಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಮುಂದೆ ಯಾವ ರೀತಿಯ ವಿಡಿಯೋಸ್ಗಳನ್ನ ಮಾಡಬೇಕು, ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಯಾವ್ದಾದ್ರು ವಿಡಿಯೋಸ್ಗಳನ್ನ ಮಾಡಬೇಕಾ ಅಂತ. ಹೀಗಾಗಿ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ಈ ಮೂಮೆಂಟ್ ಅಲ್ಲಿ 625 ಅನ್ನ ಅಚೀವ್ ಮಾಡ್ತೀನಿ ಅನ್ನೋದಕ್ಕೆ ಈ 3 ಆಪ್ಷನ್ಸ್ಗಳಲ್ಲಿ ಒಂದನ್ನ ಚೂಸ್ ಮಾಡಿ. ಹಾಗೆ ನಿಮ್ಮ ಆಪ್ಷನ್ ಏನೇ ಆಗಿರಲಿ, ಲೋ, ಮೀಡಿಯಂ, ಹೈ, ನಾನಂತೂ ಫುಲ್ ಹೈ ಕಾನ್ಫಿಡೆನ್ಸ್ ನೊಂದಿಗೆ ಹೇಳ್ತೇನೆ 625 ಅಚೀವೇಬಲ್. ಅದನ್ನ ನೀವು ಅಚೀವ್ ಮಾಡೇ ಮಾಡ್ತೀರಾ ಕಂದ. ಸೊ ಏನ್ ಮಾಡಬೇಕು? ಸಿಂಪಲ್ಲು ಕ್ವಿಕ್ ಆಗಿ ಹೇಳ್ಬಿಡ್ತೇನೆ. ಯಾಕಂದ್ರೆ ಇದರಲ್ಲಿ ಯಾವುದೇ ದೊಡ್ಡ ರಾಕೆಟ್ ಸೈನ್ಸ್ ಅನ್ನೋದಿಲ್ಲ. ಒಂದು 3-4 ಸ್ಟೆಪ್ಸ್ಗಳನ್ನ ನಾನು ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೇನೆ ಯಾವತ್ತೂ ಕ್ಲಾಸಸ್ಗಳಲ್ಲಿ. ಅದನ್ನೇ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸಹ ಕಂಬೈನ್ ಮಾಡಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ಒಂಥರ ನನ್ನ ಏನೇನು ಕಲ್ತಿದ್ದೇನೋ ಜ್ಞಾನ, ಅದರ ಒಂಥರ ಸಮ್ಮರಿ ಸಾರಾಂಶ ಇದೆ. ಫಸ್ಟ್ ಮಾಸ್ಟರ್ 1 ಟಾಪಿಕ್ ಅಟ್ ಅ ಟೈಮ್. 625 ಅಂದ ಕೂಡಲೇ ಒಂದು ದೊಡ್ಡ ಬೆಟ್ಟ ಅನ್ಸುತ್ತೆ, ಮೌಂಟ್ ಎವರೆಸ್ಟ್ ಅನ್ಸುತ್ತೆ. ಹೀಗಾಗಿ ಒಂದು ಚಾಪ್ಟರ್ ಅನ್ನ ಫಸ್ಟ್ ಕಂಪ್ಲೀಟ್ ಮಾಡೋಣ. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹನಿಗಳು ಇಲ್ಲಿ ಆ ಚಾಪ್ಟರ್ಸ್ಗಳಾಗಿವೆ. ಏನ್ ಮಾಡ್ತೀರಾ ಚಾಪ್ಟರ್ ಕಲಿಬೇಕಂದ್ರೆ? ಕಾನ್ಸೆಪ್ಟು ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಚಾಪ್ಟರ್ ಅನ್ನ ಓದ್ತೀರಾ ಅಥವಾ ನಮ್ಮ 1 ಶಾರ್ಟ್ ವಿಡಿಯೋಸ್ಗಳನ್ನ ನೋಡ್ತೀರಾ. ನೆಕ್ಸ್ಟ್ ಸಾಲ್ವ್ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ ಕ್ವಶನ್ಸ್ಗಳಿರ್ಬೋದು ಅಥವಾ ಯಾವುದೇ ರೀತಿಯ ಎಕ್ಸಾಂಪಲ್ಸ್ಗಳಿರ್ಬೋದು, ಆ ಚಾಪ್ಟರ್ ರಿಲೇಟೆಡ್ ನಿಮ್ಮ ಟೆಸ್ಟ್ ಅನ್ನ ಮಾಡ್ಕೊಳ್ತೀರಾ. ರಿವೈಸ್ ಓದ್ತೀರಾ, ಟೆಸ್ಟ್ ಅನ್ನ ಮಾಡ್ತೀರಾ. ಅದಾದ್ಮೇಲೆ ಕಣ್ಣು ಮುಚ್ಚಿ ನಾನು ಏನೇನು ಓದಿದ್ದೇನೆ ಅಂತ ನೆನಪು ಮಾಡ್ಕೊಳ್ತಾ ಹೋಗ್ತೀರಾ. ಅದೇ ರಿವಿಷನ್ ಆಗತ್ತೆ. ಕೊನೆಗೆ PYQs, ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ, ಕ್ವಶನ್ಸ್ಗಳನ್ನ ಆ ಚಾಪ್ಟರ್ಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನಮ್ಮ SSLC ಬೋರ್ಡ್ ಅಲ್ಲಿ ಒಂದಂತೂ ಖಂಡಿತವಾಗಿ ಹೇಳ್ತೇನೆ, ಹಿಂದಿನ ವರ್ಷದ PYQsಗಳು ಒಂಥರ ಗೋಲ್ಡ್ ಮೈನ್ ಇದ್ದಂಗೆ, ಚಿನ್ನದ ಗಣಿಗಳು. ಅಲ್ಲಿಂದಲೇ ಅದೆಷ್ಟೋ ಕ್ವಶನ್ಸ್ಗಳು ಬರ್ತಾನೆ ಇರತ್ತೆ. ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ 80-90% ಹಿಂದಿನ ಒಂದು 5 ವರ್ಷಗಳಲ್ಲಿ ಏನಾಗಿದೆಯೋ ಅದೇ ಬರ್ತಾ ಇರತ್ತೆ. ಹೀಗಾಗಿ PYQsಗಳನ್ನ ಮಾಡೋದನ್ನ ಮರಿಬೇಡಿ. ಹಿಂದಿನ ವರ್ಷದ ಪ್ರಶ್ನೆಗಳು ಇದೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಲೈಡ್. ಇದಾದ್ಮೇಲೆ ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತಾ ಇದ್ದೇನೆ. ಜಸ್ಟ್ ನಾನು ಹೇಳ್ತಾ ಹೋಗ್ತೇನೆ, ನೀವು ಕೇಳ್ತಾ ಹೋದ್ರೆ ಆಗತ್ತಾ? ಇಲ್ಲ ಮಗು, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಬರಬೇಕು. ಅದಕ್ಕೋಸ್ಕರ ಚಾಲೆಂಜ್, ಇವತ್ತು ಯಾವ ಟಾಪಿಕ್ ಅನ್ನ ತಗೊಂಡು ಓದ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರ್ ನಾನು ಎಡ್ವೆಂಟ್ ಅನ್ನ ತೆಗೆದುಕೊಂಡು ಓದ್ತೇನೆ ಅಂದ್ರೆ ಎಡ್ವೆಂಟ್ ಪಾಠವನ್ನ ಹಾಕಿ, ಯುರೋಪಿಯನ್ನರ ಆಗಮನ. ಸರ್ ನಾನು ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆಗಳು ಮಾಡ್ತೇನೆ ಅಂದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ಅಥವಾ ನಮ್ಮ ಭಾಷೆ ಮಾಡ್ತಾ ಇದ್ದೇನೆ, ಯಾವ ಚಾಪ್ಟರ್ ಮಾಡ್ತಾ ಇದ್ದೀರೋ ಅದನ್ನ ಕಮೆಂಟ್ ನಲ್ಲಿ ಹಾಕಿ. ಪ್ರತಿಯೊಂದು ಕಮೆಂಟ್ ಅನ್ನ ನಾನು ನೋಡ್ತೇನೆ. ಹಾಗೆ ನಿಮ್ಗೆ ಓದ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಸರ್, ನನಗೆ ಎಲ್ಲಿ ಓದ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀರಾ? ಸಿಂಪಲ್ ಒಂದೇ ಸ್ಟೆಪ್ ಅನ್ನ ನೀವು ಮಾಡಬೇಕಾಗಿರುವಂತಹದ್ದು. ನಮ್ಮ SSLC ಅಟ್ ಪರೀಕ್ಷೆ ಚಾನೆಲ್ ನಲ್ಲಿ ನೀವು ಕೋರ್ಸಸ್ಗಳಿಗೆ ಹೋದ್ರೆ ಇಲ್ಲಿ ಎಲ್ಲಾ ಕೋರ್ಸಸ್, ಫಾರ್ ಎಕ್ಸಾಂಪಲ್ ಪ್ರಥಮ ಭಾಷೆ ಕನ್ನಡ 1 ಶಾರ್ಟ್ ವಿಡಿಯೋಸ್ಗಳಿರ್ಬೋದು, ಸೈನ್ಸ್ನ ಸಮರಿ ವಿಡಿಯೋಸ್ಗಳಿರ್ಬೋದು, ಸೋಷಿಯಲ್ ಸೈನ್ಸ್ನ ಸಮರಿ, ಸೋಷಿಯಲ್ ಸೈನ್ಸ್ನ 1 ಶಾರ್ಟ್ ವಿಡಿಯೋಸ್ಗಳನ್ನ ನೀವು ಫೈಂಡ್ ಔಟ್ ಮಾಡ್ತೀರಾ. ಅವುಗಳಲ್ಲಿ ಒಂದೊಂದೇ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ. 2 hours 3 hours ಇರ್ಬೋದು, ಬಟ್ ಎಲ್ಲ ನಿಮಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು? ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಬೇಕು. ಇದರಿಂದ ಬರುವಂತಹ ಮುಂದಿನ ಲೈವ್ಸ್ಗಳಿರ್ಬೋದು, ಎಲ್ಲಾ ಇನ್ಫಾರ್ಮೇಶನ್ಸ್ಗಳು ನಿಮಗೆ ಗೊತ್ತೇ ಆಗತ್ತೆ. ಸೊ ಎಷ್ಟು ಮಕ್ಕಳು ಸಬ್ಸ್ಕ್ರೈಬ್ ಒತ್ತಿದ್ದೀರೋ ಥಮ್ಸ್ ಅಪ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟ್ ನಾವು ಒಂದು ಟಾಪಿಕ್ ಅನ್ನ ಸಿಲೆಕ್ಟ್ ಮಾಡಿದ್ವಿ, ಅದನ್ನ ಓದಿದ್ವಿ.
ಚಾಲೆಂಜ್ ಆಯಿತು. ನೆಕ್ಸ್ಟ್ ನಾ ಸೆಕೆಂಡ್ ಸ್ಟೆಪ್ ಏನು ಹೇಳಿದ್ದೆ, ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡೋದಿರ್ಬೋದು, PYQsಗಳನ್ನ ಮಾಡೋದಿರ್ಬೋದು. ಯಾವ ರೀತಿ ಮಾಡ್ತೀರಾ? ಸುಮ್ಮನೆ 1 ತಾಸು ಕೂತು 10 ಕ್ವಶನ್ಸ್ಗಳನ್ನ ಮಾಡ್ತೇನೆ ಅಲ್ಲ. ಒಂದು ತಾಸು ಕೂತ್ರೆ ನಾನು ಎಕ್ಸಾಮ್ ಹಾಲಲ್ಲಿ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ಗೆ 80 ಮಾರ್ಕ್ಸ್ ಇರುತ್ತೆ 3 ಅವರಿಗೆ. ಹೀಗಾಗಿ 1 ಅವರ್ನಲ್ಲಿ ನೀವು ಅಟ್ಲೀಸ್ಟ್ ಎಷ್ಟು 30 ಮಾರ್ಕ್ಸ್ವರೆಗೂ ಆದರೂ ಬರೀಬೇಕಾಗತ್ತೆ ಕ್ವಶನ್ಸ್ಗಳನ್ನ. ಹೀಗಾಗಿ ನೀವು 1 ಅವರ್ನಲ್ಲಿ 30 ಮಾರ್ಕ್ಸ್ಗೆ ಬರುವಂಥ ಆನ್ಸರ್ಸ್ಗಳನ್ನ ಬರಿತಾ ಇದ್ದೀರೋ ಇಲ್ವೋ, ಆ ರೀತಿ ನೀವು ನಿಮ್ಮನ್ನ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೈಟಿಂಗ್ ಸ್ಪೀಡು ಪ್ರಾಕ್ಟೀಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಲಾಕಲ್ಲಿ 1 ಅವರ್ ಇಡಿ ನೀವು ಎಷ್ಟು ಕ್ವಶನ್ಸ್ಗಳನ್ನ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಡೇ ಅದರ 10% ಇನ್ಕ್ರೀಸ್. ಇವತ್ತು 15 ಕ್ವಶನ್ ಮಾಡಿದ್ದೇನೆ, ನಾಳೆ 16 ಕ್ವಶನ್ಸ್ಗಳನ್ನ ಮಾಡ್ತೇನೆ. ಈ ರೀತಿ ಮೈಂಡ್ ಸೆಟ್ನೊಂದಿಗೆ ಹೋಗಿ. ಯಾಕಂದ್ರೆ ಟೈಮು ದುಡ್ಡಿಗಿಂತಲೂ ಸಹ ಪವರ್ಫುಲ್ ಆಗಿರುವಂತಹದ್ದು. ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ನೆಕ್ಸ್ಟ್ ರಿವಿಷನ್ ಮಾಡಬೇಕು ಅಂತ ಹೇಳಿದೆ. ಯಾವಾಗ ಸರ್ ರಿವಿಷನ್ ಮಾಡೋದು? ಸಿಂಪಲ್ ಫಾರ್ಮುಲಾ ಕೊಡ್ತೇನೆ. ಫಸ್ಟ್ ರಿವಿಷನ್ ಯಾವಾಗ ಮಾಡ್ತೀರಾ? ಇವತ್ತು ಅಡ್ವೆಂಟ್ ಓದಿದ್ದೇನೆ ಅಂದರೆ 2 ದಿನದ ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅದರ ರಿವಿಷನ್ ಮಾಡ್ತೇನೆ. ಅದಾದ್ಮೇಲೆ ಮತ್ತೊಂದು ವಾರದ ನಂತರ ಸೆಕೆಂಡ್ ರಿವಿಷನ್ ಮಾಡ್ತೇನೆ. ಮತ್ತೊಂದು ರಿವಿಷನ್ನು ಎಕ್ಸಾಮ್ಗಿಂತ ಮುಂಚೆ ಮಾಡ್ತೇನೆ. ನಿಮಗೆಲ್ಲರಿಗೂ FA1 ಎಕ್ಸಾಮ್ಸ್ಗಳು SA1 ಎಕ್ಸಾಮ್ಸ್ಗಳು ಬರ್ತಾನೆ ಇರುತ್ತೆ. ಹೀಗಾಗಿ ಆ ರಿವಿಷನ್ ಸೈಕಲ್ ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ. 2 ಡೇಸು 7 ಡೇಸು ಹಾಗೆ 2 ಡೇಸ್ ಬಿಫೋರ್ ಎಕ್ಸಾಮು ಹಾಗೆ ಎಕ್ಸಾಮಿನ ದಿನ. ಈ 3 ಸೈಕಲ್ಸ್ಗಳಲ್ಲಿ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಏನೂ ನೆನಪಲ್ಲಿರಲ್ಲ. ಇಷ್ಟೆಲ್ಲ ಮಾಡಬೇಕಂದ್ರೆ ನಮ್ಮ ಮೈಂಡು ಮೆಂಟಲಿ ಮತ್ತು ಫಿಸಿಕಲಿ ನಾವು ವೆಲ್ ಆಗಿರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಿದ್ರೆ ಮಾಡಿ, ಹಾಗೆ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಾಗೆ ಮೈಂಡ್ ಸೆಟ್ಟು ಪವರ್ಫುಲ್ಲು. ಎಲ್ಲಿ ತನಕ ನೀವು ನನ್ನ ಹತ್ರ ಆಗಲ್ಲ, ನಾನು ನೆಗೆಟಿವ್, ನಾನು ಎವರೇಜು ಅಂತ ಹೇಳ್ತಾ ಇರ್ತೀರೋ ಅಲ್ಲಿ ತನಕ ಅದೇ ರೀತಿ ಇರುತ್ತೆ ನಿಮ್ಮ ಮೈಂಡ್ ಸೆಟ್ಟು. ಬಟ್ ಯಾವಾಗ ನೀವು ಹೇಳ್ತಿರೋ ನಾನು ಮಾಡೇ ಮಾಡ್ತೇನೆ, ನನ್ನ ಕಡೆ ಆಗದೆ ಇರೋ ಕೆಲಸನೇ ಇಲ್ಲ, ನಾನು ಅಷ್ಟೊಂದು ಪವರ್ಫುಲ್ಲು, ನಾನು ಹಾರ್ಡ್ ವರ್ಕನ್ನು ಕೊಡ್ತೇನೆ ಅಂದರೆ ನೀವು ಫುಲ್ ಮಾರ್ಕ್ಸ್ 625ನ ಗಳಿಸ್ತೀರಾ. ಹೀಗಾಗಿ ನಿಮ್ಮ 625 ಜರ್ನಿ ಇವತ್ತೇ ಸ್ಟಾರ್ಟ್ ಆಗ್ತಾ ಇದೆ. ಏನು ಚಾಲೆಂಜು? 1 ಚಾಪ್ಟರನ್ನು ಪಿಕ್ ಮಾಡಿ 30 ಮಿನಿಟ್ಸ್ ಫೋಕಸ್ಡ್ ಆಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಟಾರ್ಗೆಟ್ ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ರತಿಯೊಂದು ಕಮೆಂಟನ್ನು ನಾನು ಖುದ್ದಾಗಿ ಓದ್ತೇನೆ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಪ್ರತಿಯೊಂದು ಕಮೆಂಟನ್ನು ನೋಡಲಿಕ್ಕೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಹಾಗೆ ಪರೀಕ್ಷೆ ಚಾನಲ್ನ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.